ನಮಸ್ಕಾರ ಸ್ನೇಹಿತರೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಏನಿದೆ ಗ್ರೂಪ್ ಡಿ ಹುದ್ದೆಗಳಿಗೆ 22,000 ಪ್ಲಸ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. 10ನೇ ಕ್ಲಾಸ್ ಅಥವಾ ITI ಆಗಿದ್ರೆ ಸಾಕು. ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲಾಸ್ಟ್ 2022 ಕಟ್ ಆಫ್ ಏನು ಕೂಡ ತಿಳ್ಕೊಳ್ತಾ ಹೋಗೋಣ. 2 ಮಾರ್ಚ್ 2026 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, 2 ಮಾರ್ಚ್ ಏನಿದೆ ಲಾಸ್ಟ್ ಡೇಟು ಅಪ್ಲಿಕೇಶನ್ ಹಾಕಕ್ಕೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 31 ಅಂದ್ರೆ 31 ಜನವರಿಯಿಂದ ಸ್ಟಾರ್ಟ್ ಆಗಿದೆ. ಪೇಮೆಂಟ್ ಫೀ ಕಟ್ಟಕ್ಕೆ 4/3 ಲಾಸ್ಟ್ ಡೇಟು. ಮಾಡಿಫಿಕೇಶನ್ ಮಾಡಕ್ಕೆ ನಿಮಗೆ 5ನೇ ತಾರೀಕಿಂದ 14ನೇ ತಾರೀಕು 3 ತನಕ ಟೈಮ್ ಕೊಟ್ಟಿದ್ದಾರೆ. ಮಾಡಿಫೈ ಮಾಡಬಹುದು ಅದಕ್ಕಿಂತ ಮುಂಚೆ. ಅಕೌಂಟ್ ಮಾತ್ರ ಕರೆಕ್ಟ್ ಆಗಿ ಫಸ್ಟ್ ಟೈಮ್ ಏನ್ ಚೂಸ್ ಮಾಡಿರ್ತೀರ ಅದೇ ಅಕೌಂಟ್. ಯಾವ ಒಂದು ಝೋನ್ ಅಲ್ಲಿ ಅಪ್ಲೈ ಮಾಡ್ತೀರಾ ಆ ಝೋನ್ ಅಲ್ಲೇ ನೀವು ಮಾಡಬೇಕಾಗುತ್ತೆ. ಝೋನ್ ಚೇಂಜ್ ಮಾಡಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ, ಯಾವ ಝೋನ್ ಏನು ಅಂತ ಹೇಳಿ. ಸೊ ಅಪ್ಲೈ ಮಾಡಿ, ವೆರಿ ಇಂಪಾರ್ಟೆಂಟು. RRBapply.government.in ಹೋಗ್ಬಿಟ್ಟು ನೀವು ಯಾವುದು ಅಂತ ಚೂಸ್ ಮಾಡಿ, ಯಾವ ಝೋನ್ ಅಂತ ಚೂಸ್ ಮಾಡಿ ಅಪ್ಲೈ ಮಾಡಬೇಕು. ಲಿಂಕ್ ನಾನು ಅಪ್ಲೈ ಮಾಡಕ್ಕೆ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ನೀವು ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಫಸ್ಟ್. ಓಕೆ, ಅಕೌಂಟ್ ಕ್ರಿಯೇಟ್ ಮಾಡಿ, ಆಮೇಲೆ ಅಪ್ಲೈ ಮಾಡಿ. ಆಲ್ರೆಡಿ ನೀವು ಪ್ರೀವಿಯಸ್ ಅಪ್ಲೈ ಮಾಡಿದ್ರೆ ಅಕೌಂಟ್ ಇರುತ್ತೆ, ಅದೇ ಮುಖಾಂತರ ಹೋಗಿ ನೀವು ಅಪ್ಲೈ ಮಾಡಬಹುದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ ಇದು ಅಫಿಷಿಯಲ್ PDF ಏನಿದೆ ನೋಟಿಫಿಕೇಶನ್ ಅದನ್ನ ಶೇರ್ ಮಾಡಿದೀವಿ. ಅಲ್ಲಿಂದ ನೀವು ಡೀಟೇಲ್ ಆಗಿ ಹೆಂಗ್ ಅಪ್ಲೈ ಮಾಡಬೇಕು ಪ್ರೋಸೆಸ್ ಎಲ್ಲ ಕೂಡ ತಾವು ತಿಳ್ಕೋಬಹುದು. ಓಕೆ, ಸೊ ಇಲ್ಲಿ ಏನು ಇದು ಲೆವೆಲ್ 1 ಆಫ್ 7th CPC ಪೇ ಮ್ಯಾಟ್ರಿಕ್ಸ್ ಅಂತಿದೆ. ಇನಿಷಿಯಲಿ 18,000 ಇರುತ್ತೆ. ಓಕೆ, ಆಮೇಲೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಅನೆಕ್ಷರ್ ಅಲ್ಲಿ ನೋಡೋದು ಯಾವ್ಯಾವ ಪೋಸ್ಟ್ ಗಳಿಗೆ ಕರೆದಿದ್ದಾರೆ ಅಂತ ನೋಡಿ. ಅಸಿಸ್ಟೆಂಟ್ TRD ಅಂತ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಅಸಿಸ್ಟೆಂಟ್ ಆಪರೇಟರ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಸ್ಟೀಲ್ ಅಂಡ್ AC ಅಂತ ಎಲೆಕ್ಟ್ರಿಕಲ್. ಓಕೆ, ಇಲ್ಲಿ ನೋಡ್ತಾ ಹೋದ್ರೆ ಮೆಷಿನ್ ಎಂಜಿನಿಯರಿಂಗ್, ಟ್ರಾಫಿಕ್, ಪಾಯಿಂಟ್ಸ್ ಮ್ಯಾನ್ B ಅಂತ ಹೇಳಿ, ಅಸಿಸ್ಟೆಂಟ್ ಕ್ಯಾರೇಜ್ ಅಂಡ್ ವೆಗನಾರ್ ಅಂತ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಕ್ಯಾರೇಜ್ ಅಂಡ್ ವೆಗನಾರ್ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಒಟ್ಟು 14 ರೀತಿಯಾದ ಪೋಸ್ಟ್ ಗಳಿವೆ. 18ರಿಂದ 33 ಜನರಲ್ ಮೆರಿಟ್ಗೆ 10th ಪಾಸ್ ಅಥವಾ ITI ಅಥವಾ ಈಕ್ವಲೆಂಟ್ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ NCVT. ಓಕೆ, NCVT ಇಂದ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವ್ದಾದ್ರು ಒಂದು ತಗೊಂಡಿದ್ರು 10th ಇದ್ರು ಅಪ್ಲೈ ಕೂಡ ಮಾಡಬಹುದು ಇದಕ್ಕೆ. ಓಕೆ, ಇಲ್ಲಿ ನಿಮ್ಗೆ ಯಾವ್ಯಾವ ಡಿಸಬಿಲಿಟಿ ಅವರು ಅಪ್ಲೈ ಮಾಡಬಹುದು ಅನ್ನೋದು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಲೋಕೋಮೋಟರ್ ಡಿಸಬಿಲಿಟಿ, 1 ಲೆಗ್, ಬೋತ್ ಲೆಗ್. ಓಕೆ, ಮತ್ತೆ ಯಾವ ರೀತಿಯಾದ ಒಂದು ಇದನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾನೆ, ಯಾವ್ದು ಅಪ್ಲೈ ಮಾಡಬೇಕು, ಯಾವ್ದು ಅಪ್ಲೈ ಮಾಡಬಾರ್ದು ಅಂತ ಅದನ್ನು ಕೂಡ ತಾವು ಫಿಸಿಕಲ್ ಡಿಸಬಿಲಿಟಿ ಇರೋರು ನೋಡ್ಕೋಬಹುದು ಸ್ನೇಹಿತರೆ. ಅಂಡ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ಯಾವ್ದಾರ ಒಂದು ಸರ್ಕಲ್ ಅಥವಾ ಯಾವ್ದೋ ಒಂದು ರೀಜನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಬಂದು SWR ಕ್ಯಾಟಗರಿ ಬರುತ್ತೆ. SWR ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಹುಬ್ಳಿ. ಓಕೆ, ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಈ ಒಂದು ಝೋನ್ ಅಥವಾ RRC ಅಂತ ಏನ್ ಕರಿತೀವಿ ಆ ಒಂದು ಇದ್ರಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಥವಾ ರೀಜನ್ ಅಂತ ಕೇಳಿದ್ರೆ ಬೆಂಗಳೂರು ರೀಜನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬೆಂಗಳೂರು ನೇಮ್ ಆಫ್ RRB ಕೇಳಿದ್ರೆ, ಅಥವಾ RRC ಅಂತ ಇದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಅಂದ್ರೆ ನೀವು ಕರ್ನಾಟಕದಲ್ಲಿ ಮಾಡಿದ್ದಾರೆ. ಪಕ್ಕದಲ್ಲೂ ಮಾಡಬಹುದು, ಚೆನ್ನೈ, ಬೇರೆ ಬೇರೆ ಕಡೆ ವೇಕೆನ್ಸಿಗಳು ಜಾಸ್ತಿ ಇದೆ. ಕರ್ನಾಟಕದಲ್ಲಿ ಅಂದ್ರೆ ಈ ಒಂದು ಸೌತ್ ವೆಸ್ಟರ್ನ್ ರೈಲ್ವೆ ಎಷ್ಟು ವೇಕೆನ್ಸಿ ಇದೆ ವಿಡಿಯೋ ಕೊನೆ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಎಲ್ಲಾ ಪೋಸ್ಟ್ ಗಳು ನಿಮ್ಗೆ ನಮ್ಮ ಈ ರೀಜನ್ ಅಲ್ಲಿ ಸಿಗಲ್ಲ. 14 ಪೋಸ್ಟ್ ಗಳಲ್ಲಿ ಒಂದಷ್ಟು ಪೋಸ್ಟ್ ಮಾತ್ರ. ಈಗ ಬೇರೆ ಕಡೆ ಅಪ್ಲೈ ಮಾಡಬಹುದಾ, ಮಾಡಿ ಅಪ್ಲೈ ಮಾಡಬಹುದು. ಯಾಕಂದ್ರೆ ನಿಮ್ಗೆ ಎಲ್ಲ ಅಪ್ಲೈ ಮಾಡಿದ್ರು ನಿಮ್ಗೆ ಕೆಲಸ ಏನಿರುತ್ತೆ ಆ ಒಂದು ರೀಜನ್ ಅಲ್ಲಿ ಸಿಗುತ್ತೆ. ಈಗ ನೀವು ಫಾರ್ ಚೆನ್ನೈ ಸೆಂಟ್ರಲ್ ಮಾಡಿದ್ರೆ ಚೆನ್ನೈಲಿ ಸಿಗುತ್ತೆ, ಆ ಒಂದು ಸುತ್ತಮುತ್ತ ಸಿಗುತ್ತೆ ಅಲ್ಲಿಂದ. ಆಮೇಲೆ ಟ್ರಾನ್ಸ್ಫರ್ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳಿ, ಯಾಕಂದ್ರೆ ಫಸ್ಟ್ ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್ ರೈಲ್ವೆಲಿ. ಓಕೆ, ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಲ್ರೆಡಿ ಹೇಳಿದೆ, 10th ಅಥವಾ ITI. ಏಜ್ ಲಿಮಿಟ್ 18 ಅಥವಾ 33 ಇಯರ್ಸ್. SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಆಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಲ್ಲಿದೆ, ನೋಡ್ಕೋಬಹುದು. ಆಸ್ ಪರ್ 1/1/2026 ಅಷ್ಟರಲ್ಲಿ ನಿಮ್ಮ ಏಜು 18 to 33 ಒಳಗಿರಬೇಕು. OBC ಆದ್ರೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, 33+3. SC ST 33+5 ಇರುತ್ತೆ. ಅದರಲ್ಲೂ ನಿಮ್ಗೆ ಎಕ್ಸ್ ಸರ್ವಿಸ್ ಮಾಡಿದ್ರೆ ಬೇರೆ ಬೇರೆ, ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇನ್ನೂ ರಿಸರ್ವೇಶನ್ ಜಾಸ್ತಿ ಇರುತ್ತೆ. 1 ಸೆಕೆಂಡ್ ಜಾಸ್ತಿ ಇರುತ್ತೆ. ಸೊ ಎಲ್ಲ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಏನಿದೆ ಅದನ್ನ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ. ಬಟ್ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ನೀವು SC ST ಆದ್ರೆ ಅದ್ರ ಕ್ಯಾಟಗರಿ ಇಟ್ಕೊಂಡಿರ್ಬೇಕು. OBC ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಓಕೆ, OBC ಬೇಕು, ಸೆಂಟ್ರಲ್ ಗೌರ್ಮೆಂಟ್ OBC ಬೇಕಿಲ್ಲ. 2A 2B 3A 3B ಅಲ್ಲ, OBC ಬೇಕು. ಓಕೆ, ಅಂಡ್ ಎಕ್ಸಾಮಿನೇಷನ್ ಫೀ ಬಂದು ನೋಡಿ, ಇದು 500 ರೂಪಾಯಿ ಏನಿದೆ, 500 rupees ಫಾರ್ ಅದರ್ ಕ್ಯಾಂಡಿಡೇಟ್ಸ್. SC ST ಎಕ್ಸ್ ಸರ್ವಿಸ್ ಮ್ಯಾನ್, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಫೀಮೇಲ್, ಟ್ರಾನ್ಸ್ಜೆಂಡರ್ ಅವ್ರಿಗೆ 250 ರೂಪಾಯಿ. ಅದರ್ ಅಂತಂದ್ರೆ ಇಲ್ಲಿ GM ಪ್ಲಸ್ OBC ಬರ್ತಾರೆ. ಓಕೆ, 500. ಇದರಲ್ಲಿ ನಿಮಗೆ 400 ರೂಪಾಯಿ ಓಕೆ ಅಮೌಂಟ್ ರಿಟರ್ನ್ ಆಗುತ್ತೆ. ಯಾವಾಗ
CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದು, ಅದನ್ನ ಅಟೆಂಡ್ ಮಾಡಿದ್ರೆ ನೀವು ₹400 ನಿಮ್ಮ ಅಕೌಂಟ್ ಕರೆಕ್ಟ್ ಆಗಿ ನೀವು ಪೇ ಮಾಡಿದ್ರೆ ನಿಮ್ಮ ಅಕೌಂಟ್ ಮುಖಾಂತರ ಅದೇ ಅಕೌಂಟ್ಗೆ ವಾಪಸ್ ಬರುತ್ತೆ. ₹100 ಟ್ರಾನ್ಸಾಕ್ಷನ್ ಫೀ ಅದು. ಹಂಗೆ ಇಲ್ಲೂ ಕೂಡ ಅಷ್ಟೇ, ₹250 ನಿಮ್ಮ ಅಕೌಂಟ್ಗೆ SC/ST ಅವ್ರಿಗೆ, ಅಂದ್ರೆ ಆನ್ ಅಪಿಯರಿಂಗ್ ಆಫ್ CBT. ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿದೆ ಫಸ್ಟ್ ಅಪಿಯರ್ ಆದ್ರೆ ಅದನ್ನ ನೀವು ಬರ್ದ್ಬಿಟ್ಟು ಬಂದ್ರೆ ವಾಪಸ್ ಕೂಡ ಕೊಡ್ತಾರೆ, ನಿಮ್ಗೆ ರೀಫಂಡ್ ಕೂಡ ಆಗುತ್ತೆ. ಓಕೆ, ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಹೆಂಗೆ? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ, ಅದ್ರ ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಬಂದಾಗ ನಿಮ್ಗೆ 100 ಕ್ವಶನ್ಸ್ ಇರುತ್ತೆ, 90 ನಿಮಿಷಗಳ ಕಾಲ, 120 ಮಿನಿಟ್ಸ್ ಫಾರ್ ಇಲ್ಲಿ ಕೊಟ್ಟಿದೆ ನೋಡಿ, 120 ಮಿನಿಟ್ಸ್ ಫಾರ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ, ಅದರ್ಗೆ 90 ಮಿನಿಟ್ಸ್ ಇರುತ್ತೆ. ಓಕೆ, 100 ಕ್ವಶನ್, 100 ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ಜನರಲ್ ಸೈನ್ಸ್ ಇದೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇದೆ, ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್. 20 ಮಾರ್ಕ್ಸ್, ಇದಕ್ಕೆ 30, ಇದಕ್ಕೆ 25, 25. ನೆಗೆಟಿವ್ ಮಾರ್ಕ್ಸ್ ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸ್. ನೆಗೆಟಿವ್ ಮಾರ್ಕ್ಸ್ 1/3 ಆಫ್ ದ ಮಾರ್ಕ್ಸ್ ನೆಗೆಟಿವ್ ಇದೆ, 33 ಪಾಯಿಂಟ್ ಸಮಥಿಂಗ್, 33 ಪಾಯಿಂಟ್ ಏನೋ ನಾವು ಹೇಳ್ತೀವಿ, 0.33 ಮಾರ್ಕ್ಸ್ ನಿಮಗೆ ನೆಗೆಟಿವ್ ಇದೆ. 1/3 ಆಫ್ ದ ಮಾರ್ಕ್ಸ್ ನಿಮಗೆ ತಪ್ಪಾದ್ರೆ ನೆಗೆಟಿವ್ ಇದೆ. ಓಕೆ, ಇದ್ರಲ್ಲಿ ಪಾಸ್ ಆದ್ರೆ ಕಟ್ ಆಫ್ ಕೂಡ ಹೇಳ್ತೀನಿ ನಾನು. ಇದ್ರಲ್ಲಿ ಪಾಸ್ ಆದ್ರೆ ಅದಕ್ಕಿಂತ ಮುಂಚೆ ಏನ್ ಸಿಲೆಬಸ್? ಮ್ಯಾಥಮೆಟಿಕ್ಸ್ ಅಂದ್ರೇನು? ನಾರ್ಮಲ್ಸ್ ಆಗಿ LCF, SCM, ಬಾಡ್ ಮಾಸ್ ರೂಲ್, ಮೆನ್ಸುರೇಷನ್, ಪರ್ಸೆಂಟೇಜು. ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಏನು ಅಂದ್ರೆ ನೀವು 10th ಅಲ್ಲಿ ಏನು ಓದಿರ್ತಿರಲ್ಲ, 10th ಅಥವಾ PUC, ಆಲ್ಜಿಬ್ರಾ, ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ, ಅದೊಂದು ಎಕ್ಸ್ಟ್ರಾ ಕೇಳ್ತಾರೆ. ಮಿಕ್ಕಿದ್ದೆಲ್ಲ ನಾರ್ಮಲ್, ನೀವೇನು ಬ್ಯಾಂಕಿಂಗ್ ಎಕ್ಸಾಮ್, SSC ಎಕ್ಸಾಮ್ ಓದಿರ್ತಿರಲ್ಲ ಸೇಮ್. ಆದ್ರೆ ಇಲ್ಲಿ ಕ್ವಶನ್ ಲೆವೆಲ್ ಕಮ್ಮಿ ಇರುತ್ತೆ, ವೆರಿ ಈಸಿ ಇರುತ್ತೆ. ಗ್ರೂಪ್ ಡಿ ಎಕ್ಸಾಮ್ ಇರೋದ್ರಿಂದ ಕಟ್ ಆಫ್ ಜಾಸ್ತಿ ನಿಂತ್ಕೊಳ್ಳುತ್ತೆ. ತುಂಬಾ ಜನ ITI ಡಿಪ್ಲೊಮಾ ಆಗಿರೋರು 10th ಬೇಸಿಸ್ ಮೇಲೆ ಅಪ್ಲೈ ಮಾಡ್ತಾರೆ, ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ತಾರೆ. ಹಾಗಾಗಿ ಕಟ್ ಆಫ್ ಜಾಸ್ತಿ ನಿಂತ್ಕೊಳ್ಳುತ್ತೆ. ಇದು ಕಟ್ ಆಫ್ ತೋರಿಸ್ತೀನಿ ನಾನು ನಿಮ್ಗೆ. ಜನರಲ್ ಇಂಟೆಲಿಜೆನ್ಸ್ ಬಂದ್ರೆ ನಾರ್ಮಲ್ ಇರುತ್ತೆ, ಇದು ಈಸಿ ಇರುತ್ತೆ. ಬೇಕಾದ್ರೆ ನೋಡೋಣ, ಇದಕ್ಕೆ ವಿಡಿಯೋ ಸರಣಿಗಳು ಮಾಡೋಣ ಅಂದ್ರೆ ಮಾಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಫಸ್ಟ್ ಸಾಲ್ವ್ ಮಾಡಿ ಸ್ನೇಹಿತರೆ, ದಟ್ ಈಸ್ ದ ಮಾಸ್ಟರ್ ಕೀ. ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಸ್ ದ ಬೆಸ್ಟ್ ವೇ. ಮತ್ತೆ ಹೆಂಗ್ ಸಾಲ್ವ್ ಮಾಡಬೇಕನ್ನೋ ಟೆಕ್ನಿಕ್ ಅದು ಗೊತ್ತಿರಬೇಕಷ್ಟೇ. ಜನರಲ್ ಸೈನ್ಸ್ ಬಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಅಂದ್ರೆ ನಾರ್ಮಲ್ ದೈನಂದಿನ ಚಟುವಟಿಕೆ ಏನಾಗ್ತಿರತ್ತೆ, ಜನರಲ್ ಸೈನ್ಸ್, ಅಪ್ಲೈಡ್ ಸೈನ್ಸ್ ಇರುತ್ತೆ ಅಂತ 10th ಸ್ಟ್ಯಾಂಡರ್ಡ್ CBSE ಲೆವೆಲ್ ಅಲ್ಲಿ ಕೇಳ್ತಾನೆ. ಓಕೆ, ಆಮೇಲೆ ಕರೆಂಟ್ ಅಫೇರ್ಸ್ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್, ಎಕನಾಮಿಕ್ಸ್, ಪಾಲಿಟಿಕ್ಸ್, ಆ ತರದ ಬಗ್ಗೆ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ಇನ್ನು ಇದಾದ್ಮೇಲೆ PET, ಪ್ರೊಫೆಷನಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ, ಪರ್ಸನಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಏನ್ ಹೇಳಿದೆ, ಇದು ಮೇಲ್ಗೆ, ಇದು ಫೀಮೇಲ್ಗೆ. ಅಂದ್ರೆ ನೀವು ಇದ್ರಲ್ಲಿ ಪಾಸ್ ಆದ್ಮೇಲೆ ನಿಮ್ಗೆ ಫಿಸಿಕಲ್ ಟೆಸ್ಟ್ ಅಂತೀವಲ್ಲ ಆ ತರದ್ದು. ಇಲ್ಲಿ 35 kg ವೆಯ್ಟ್ ತಗೊಂಡು 100 ಮೀಟರ್ ಡಿಸ್ಟೆನ್ಸ್ 2 ಮಿನಿಟ್ ಅಲ್ಲಿ ಓಡಬೇಕು. ಓಕೆ, ಮತ್ತೆ ಇನ್ನೊಂದು 1000 ಮೀಟರ್ಸ್ 4 ಮಿನಿಟ್ 15 ಸೆಕೆಂಡ್ಸ್ ಒಳಗೆ ಒಂದ್ ಚಾನ್ಸ್, ಎಲ್ಲ ಒಂದೊಂದು ಚಾನ್ಸ್ ಕೊಡ್ತಾರೆ, ಒಂದ್ ಚಾನ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಫೀಮೇಲ್ಗಾದ್ರೆ 20 kg ವೆಯ್ಟ್ ಎತ್ಕೊಂಡು 100 ಮೀಟರ್ ಇನ್ 2 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಹಾಗೆ 1000 ಮೀಟರ್ನ 5 ಮಿನಿಟ್ 40 ಸೆಕೆಂಡ್ಸ್ ಗಳಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಇದು ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಕರೆಯೋದು. ಇದಾದ್ಮೇಲೆ ನಿಮಗೆ ಮೆಡಿಕಲ್ ನೀವು ಮೊದಲೇ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು. ವಿತೌಟ್ ಗ್ಲಾಸಸ್ ಇರಬೇಕು, ಅದರಲ್ಲಿ ಎಷ್ಟಿರಬೇಕು, ಡಿವಿಷನ್, ನಿಯರ್ ವಿಷನ್ ಎಷ್ಟಿರಬೇಕು, ಡಿಸ್ಟೆನ್ಸ್ ವಿಷನ್ ಎಷ್ಟಿರಬೇಕು, A2, A3, B1, C1 ಈ ತರ ಎಲ್ಲನೋ ಅವ್ರದ್ದು. ರೈಲ್ವೆ ಅಂದ ತಕ್ಷಣ ನಿಮಗೆ ಅವ್ರು ಕೇಳೋದೇ ಕಣ್ಣೊಂದು ಸ್ನೇಹಿತರೆ. ಲೋಕೋಪೈಲಟ್ ತಗೊಳ್ಳಿ, ರೈಲ್ವೆದು ಬೇರೆ ತಗೊಳ್ಳಿ. ಅವ್ರ ಮೇನ್ ಇಂಪಾರ್ಟೆಂಟ್ ಏನು, ನಿಮ್ಮ ಐ ಚೆನ್ನಾಗಿರ್ಬೇಕು ಅನ್ನೋದು ಅವ್ರು ಯೂಶಲಿ ಅವ್ರು ಕೇಳೋದು. ಯಾಕಂದ್ರೆ ಫಿಸಿಕಲ್ ಡಿಸಬಿಲಿಟಿನೂ ಕೂಡ ಇಲ್ಲಿ ತಗೊಂಡಿದ್ದಾರೆ, ಬಟ್ ಐ ಈಸ್ ಇಂಪಾರ್ಟೆಂಟ್. ಹಾಗಾಗಿ ವಿಷನ್ ಹೆಂಗೆ ಏನಿರಬೇಕು, ಎಷ್ಟಿರಬೇಕು ಅಂತ ಹೇಳಿ ಕೊಟ್ಟಿದ್ರೆ ಇದನ್ನ ನೀವು ಬೇಕಾದ್ರೆ ಹೊರಗಡೆ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಇದನ್ನ ನೀವು ಮ್ಯಾಚ್ ಆಗುತ್ತೆ ಅಂತ ನೋಡ್ಕೋಬಹುದು. ಓಕೆ, ಇದನ್ನ ಒಂದ್ಸಲ ಮ್ಯಾನ್ಯುಯಲ್ ಅಲ್ಲೂ ಇದೆ, ಅವರು ಚಾಪ್ಟರ್ 5 ಆಫ್ ಇಂಡಿಯನ್ ರೈಲ್ವೆ ಮೆಡಿಕಲ್ ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. indianrailways.co.in ಹೋದ್ರೆ ಸಿಗುತ್ತೆ ನಿಮಗೆ. ಓಕೆ, ಅಂದ್ರೆ ನಿಮ್ಮ ಕಣ್ಣು ಚೆನ್ನಾಗಿರಬೇಕು. ಯೂಶಲಿ ಗ್ಲಾಸ್ ಹಾಕಿಲ್ಲ, ಏನು ಕಣ್ ಪ್ರಾಬ್ಲಮ್ ಇಲ್ಲ ಅನ್ನೋರ್ಗೆ ಏನು ಇರುತ್ತೆ ಆರಾಮಾಗಿ. ಬೇರೆಯವ್ರು ಏನಾದ್ರು ಆಪರೇಷನ್ಸ್ ಏನಾದ್ರು ಮಾಡ್ಕೊಂಡಿದ್ರೆ ಅವ್ರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ನಾನು ನಿಮ್ಗೆ ಹೇಳಿದೆ, ಇವಾಗ ಕರ್ನಾಟಕ ರೀಜನ್ ಮಾಡೋದಾದ್ರೆ ಹುಬ್ಬಳ್ಳಿ, ಸೌತ್ ವೆಸ್ಟರ್ನ್ ಬರುತ್ತೆ, ಹುಬ್ಳಿ ರೀಜನ್ ಅಂತ ಕರಿತೀವಿ. ಸೌತ್ ವೆಸ್ಟರ್ನ್ ಬೆಂಗಳೂರು, ಮೈಸೂರು, ಧಾರವಾಡ, ಬೆಳಗಾವಿ ಇವೆಲ್ಲ ಈ ಕಡೆ ಸೈಡ್ ಅವರು ಸೌತ್ ವೆಸ್ಟರ್ನ್ ರೀಜನ್ ಅಂತ ಕರಿತೀವಿ. ನಮ್ಮ ಈ ಒಂದು ಕರ್ನಾಟಕ ಅಥವಾ ನಮ್ಮ RRB ಬೆಂಗಳೂರು ಅಂತ ತಗೊಂಡ್ರೆ, ಅಥವಾ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಅಂತ ತಗೊಂಡ್ರೆ ನಿಮಗೆ 4 ರೀತಿಯಾದ ಪೋಸ್ಟ್ಗಳು ಇಲ್ಲಿ ಖಾಲಿ ಇರೋದು. ಟೋಟಲ್ ನಿಮ್ಗೆ ಎಷ್ಟಿದೆ ಇಲ್ಲಿ? ಟೋಟಲ್ 40 ಅಥವಾ 51 ಪೋಸ್ಟ್ ಅಷ್ಟೇ ಇರೋದು ನಿಮ್ಗೆ. 22,000 ಪ್ಲಸ್ ಇದೆ. ನಾನು ಚೆಕ್ ಮಾಡಿದೀನಿ, ನೀವು ನೋಟಿಫಿಕೇಶನ್ ಚೆಕ್ ಮಾಡಿ. ಎಲ್ಲಾ ಬೇರೆ ಬೇರೆ ರೀಜನ್ ಅಲ್ಲಿ ತುಂಬಾ ಪೋಸ್ಟ್ ಇದೆ, ಇಲ್ಲಿ ಮಾತ್ರ ಕಮ್ಮಿ ಇದೆ, ಕರ್ನಾಟಕದಲ್ಲಿ ಮಾತ್ರ ಕಮ್ಮಿ ಇದೆ. ಓಕೆ, ಬೇರೆ ಎಲ್ಲಾ ಕಡೆ ತುಂಬಾ 10 ರೀತಿಯಾದ ಪೋಸ್ಟ್ಗಳು, ತುಂಬಾ ವೇಕೆನ್ಸಿ ಜಾಸ್ತಿ, ಇಲ್ಲಿ ಮಾತ್ರ ಕಮ್ಮಿ ಇದೆ. ನೀವು ನಾನೇನ್ ಹೇಳಿದೇನು ಅಂದ್ರೆ, ಈಗ ನೀವು ಬಾರ್ಡರ್ ಇರ್ತೀರಾ, ಚಾಮರಾಜನಗರ ಈ ಕಡೆ ಸೈಡ್ ಬಾರ್ಡರ್, ಅಥವಾ ಈ ಕಡೆ ನಿಮ್ಗೆ ಬೆಳಗಾಂ ಈ ಕಡೆ ಸೈಡ್, ಅಥವಾ ಬಳ್ಳಾರಿ ಈ ಕಡೆ ಇದ್ರೆ
ನೀವು ಬೇರೆ ಬೇರೆ ಪಕ್ಕದ್ದು ಇದಕ್ಕೆ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಯಾಕಂದ್ರೆ ನೀವು ಅಲ್ಲಿ ನಿಮ್ಮ ಮನೆಗೂ ಹತ್ರ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ರೀಜನ್ಗೆ ಬೇರೆ ಒಂದು RRB ಸರ್ಕಲ್ ಬೇಕಾದ್ರೆ ಚೂಸ್ ಮಾಡ್ಕೋಬಹುದು. ಅಲ್ಲಿ ಜಾಸ್ತಿ ವೇಕೆನ್ಸೀಸ್ ಇದೆ. ಅದೆಲ್ಲ ನೋಡ್ಬೇಕು ಅಂದ್ರೆ ನೀವು ಅಫಿಷಿಯಲ್ PDF ನಾನು ಶೇರ್ ಮಾಡಿದೀನಿ, ಅಥವಾ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ, ಅಲ್ಲಿ ತಾವು ನೋಡ್ಕೋಬಹುದು ಸ್ನೇಹಿತರೆ. ಇಲ್ಲ ನಾವು ಇದ್ರಲ್ಲಿ ಅಪ್ಲೈ ಮಾಡ್ತೀನಿ ಮಾಡಿ, ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತೀನಿ ಅಂದ್ರೆ ಮಾಡಿ. ಓಕೆ, ವೇಕೆನ್ಸಿ ಕಮ್ಮಿ ಅಷ್ಟೇ. ಇನ್ನು ನಾನು ಇಲ್ಲಿ ನಿಮಗೆ ಝೋನ್ ವೈಸ್ ನಿಮಗೆ ವೇಕೆನ್ಸೀಸ್ ಕೊಡ್ತಾನೆ, ಅಂದ್ರೆ ಕಟ್ ಆಫ್ ಇಲ್ಲಿ ಕೊಡ್ತಾನೆ. ಇಲ್ಲಿ ಲಾಸ್ಟ್ 2022 ನೋಡಿ ಅನ್ರಿಸರ್ವ್ ಜನರಲ್ ಕ್ಯಾಟಗರಿ 96 ಸಮಥಿಂಗ್ ನಿಂತಿದೆ, SC ST 89, 85, OBC 94, DWS 86 ನಿಂತಿದೆ. ಹಾಗೆ ಬೇರೆ ಬೇರೆ ನಾರ್ಮಲೈಸ್ಡ್ ಮಾರ್ಕ್ಸ್ಗಳು ಇದು ಓಪನ್. ಯೂಶಲಿ ನಿಮಗೆ ನಾರ್ಮಲೈಸ್ ಮಾರ್ಕ್ ಕೇಳ್ತಾನೆ, ಯಾಕಂದ್ರೆ ತುಂಬಾ ಇದೇ ಕಟ್ ಆಫ್ ಅನ್ಕೊಂಡ್ಬಿಟ್ಬಿಡಿ 100ಕ್ಕೆ ಇಷ್ಟಂತ ತೆಗಿಬೇಕಾ, ಹಂಗಲ್ಲ ಸರ್. ಇಲ್ಲಿ ಏನಾಗುತ್ತೆ, ನಾರ್ಮಲೈಸ್ಡ್ ಅಂತ ಮಾಡುತ್ತೆ. ನಾರ್ಮಲೈಸ್ಡ್ ಅಂದ್ರೆ ಒಂದೊಂದು RRB ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತುಂಬಾ ಜನ, ಲಕ್ಷಾಂತರ ಜನ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಎಷ್ಟೋ ಶಿಫ್ಟ್ ಗಳಲ್ಲಿ ಎಕ್ಸಾಮ್ ಆಗುತ್ತೆ. ಒಂದ್ರಲ್ಲಿ ಶಿಫ್ಟ್ ಡಿಫಿಕಲ್ಟಿ ಒಂದ್ರಲ್ಲಿ ಕಮ್ಮಿ, ಆ ತರ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾರ್ಮಲೈಸ್ಡ್ ಮಾಡಿ ಕಟ್ ಆಫ್ ಗಳನ್ನು ಕೂಡ ಕೊಡ್ತಾರೆ. ನಾರ್ಮಲೈಸ್ಡ್ ಮಾರ್ಕ್ಸ್ ಕಟ್ ಆಫ್ ನೋಡಿ, ಇದನ್ನ ನೋಡ್ಕೊಳ್ಳಿ. ದಿಸ್ ಇಸ್ ಅ ನಾರ್ಮಲೈಸ್ಡ್ ಕಟ್ ಆಫ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 66.2, 52.1, 48. ಸೊ ದಿಸ್ ಇಸ್ ಅ ನಾರ್ಮಲೈಸ್ಡ್ ಕಟ್ ಆಫ್. ಓಕೆ, ಓಪನ್ ಕಟ್ ಆಫ್ ಅಂತ ಇಲ್ಲಿ ತೋರಿಸಿದ್ದಾನೆ, ಇದನ್ನ ನೋಡ್ಕೊಬಿಡಿ. ನಾರ್ಮಲೈಸ್ ತಗೊಳ್ಳಿ, ಯಾಕಂದ್ರೆ ನಾರ್ಮಲೈಸ್ ಮಾಡಿ ನಿಮಗೆ ಫೈನಲ್ ಮಾಡ್ತಕ್ಕಂಥದ್ದು. ಸೊ ನೀವು ಕಟ್ ಆಫ್ ಬಗ್ಗೆ ಹೆಚ್ಚು ತಿಳ್ಬೋದು, ನಾನು ಜಸ್ಟ್ ರೆಫರೆನ್ಸ್ ಕೊಟ್ಟೆ ಅಷ್ಟೇ ನಿಮಗೆ. ಸೊ ಇಲ್ಲಿ ಮೇನ್ ಅಂದ್ರೆ ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನೋದು ನಿಮಗೆ ನೋಟಿಫಿಕೇಶನ್ PDF ಅಲ್ಲಿ ಇದೆ. ಏನಂದ್ರೆ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ 10th ಏನಿದೆ ನಿಮ್ಮ ಅದ್ರಲ್ಲಿ ನೇಮು, ಡೇಟ್ ಆಫ್ ಬರ್ತ್, ಅದೇ ಫಾರ್ಮ್ಯಾಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾದ್ರೆ ಹಾಕ್ಬೇಕು, ಚೇಂಜ್ ಮಾಡಬೇಡಿ. ಆಮೇಲೆ ಎನಿವೇಸ್ ನಿಮಗೆ 14/3/26 ತನಕ 2026 ತನಕ ನೀವು ಅದನ್ನ ಏನು ಮಾಡಿಫೈ ಮಾಡಕ್ಕಿದೆ. ಬಟ್ ಕ್ಲೀನ್ ಆಗಿ ಒಂದ್ಸಲ ಅಪ್ಲೈ ಮಾಡಿದ್ರೆ ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮುಖಾಂತರ ನೀವು ಇದು ಮಾಡ್ಬೇಕಾಗುತ್ತೆ. ಸೊ ಅದು ಕೂಡ ಇಟ್ಕೋಬೇಕಾಗುತ್ತೆ. ಮತ್ತೆ ಸಿಗ್ನೇಚರ್ ಮತ್ತೆ ಲೈವ್ ಫೋಟೋನ ನೀವು ಅಟ್ಯಾಚ್ ಮಾಡ್ಬೇಕಾಗುತ್ತೆ. ಲೈವ್ ಫೋಟೋ ಅಲ್ಲೇ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಕ್ಯಾಮ್ ಇಂದ ನಿಮ್ಮ ಫೋಟೋನ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಈ ತರ ಎಲ್ಲ ಇದೆ ಡೀಟೇಲು. ನೋಡ್ಕೊಂಡು ಅಪ್ಲೈ ಮಾಡಿ, ಆರಾಮಾಗಿ ಅಪ್ಲೈ ಮಾಡಿ. ತುಂಬಾ ಟೈಮ್ ಇದೆ. ಸೊ 2 months, ಆಲ್ಮೋಸ್ಟ್ 1.5 ತಿಂಗಳ ತನಕ ಟೈಮ್ ಇದೆಯಂದ್ರೆ ಆಲ್ಮೋಸ್ಟ್ 1 ತಿಂಗಳು ಅಂತ ಅನ್ಕೊಳ್ಳಿ, 30 days ಅನ್ಕೊಳ್ಳಿ. ಟೈಮ್ ಇರೋದ್ರಿಂದ ಆರಾಮಾಗಿ ಅಪ್ಲೈ ಮಾಡಿ ಸ್ನೇಹಿತರೆ. ಸೊ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನು ಬುಕ್ಸ್ ಬಗ್ಗೆ ಮಾತಾಡಿದ್ರೆ ಸರ್ ಬುಕ್ಸ್ ಇಟ್ಕೊಂಡು ಓದ್ಬೇಡಿ ನಾನು ಹೇಳ್ತೀನಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಐ ಟೆಲ್ ಯು. ಬುಕ್ಸ್ ಅಲ್ಲಿ ನೀವು ಬುಕ್ಸ್ ಇದೆ, ತುಂಬಾ ಇದೆ. ಅದ್ರ ಬದಲು ತುಂಬಾ ನಿಮಗೆ ಫ್ರೀಯಾಗಿ ಯೂಟ್ಯೂಬ್ ಗಳಲ್ಲಿ ಬೇರೆ ಬೇರೆ ವೆಬ್ಸೈಟ್ ಗಳಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಅಡ್ಡ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಕಡೆ ಎಲ್ಲ ನಿಮಗೆ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಫ್ರೀಯಾಗಿ ಸಿಗುತ್ತೆ. ಅಲ್ಲಿ ಯೂಟ್ಯೂಬ್ ಚಾನಲ್ ನೀವು ವಿಡಿಯೋಗಳು ನೋಡಿ ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್. ಮತ್ತೆ ನೀವು ಬುಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ, ಅದನ್ನ ಸಾಲ್ವ್ ಮಾಡಿ. ಎಷ್ಟು ಸಿಗುತ್ತೆ ಅಷ್ಟು. ಓಕೆ, ಎಲ್ಲಾ ಶಿಫ್ಟ್ ಗಳದ್ದು ತಗೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಪ್ಯಾಟರ್ನ್ ಅರ್ಥ ಆಗುತ್ತೆ, ಸಾಲ್ವ್ ಮಾಡೋದು ಹೆಂಗೆ ಅರ್ಥ ಆಗುತ್ತೆ, ಹೆಂಗ್ ಕೇಳ್ತಾನೆ ಅರ್ಥ ಆಗುತ್ತೆ. ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಈಗಲೂ ಕೇಳೋದು ಎಕ್ಸಾಮ್ ಗಳಲ್ಲಿ. ಕರೆಂಟ್ ಅಫೇರ್ ಮಾತ್ರ ನೀವು ಈಗ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಆ ಬೇಸಿಸ್ ಮೇಲೆ ನೀವು ಕರೆಂಟ್ ಅಫೇರ್ ನ ಓದ್ಕೋಬೇಕಾಗುತ್ತೆ. ನೋಡೋಣ, ಇಫ್ ಪಾಸಿಬಲ್ ಟೈಮ್ ಸಿಕ್ಕಿದ್ರೆ ವಿಡಿಯೋಸ್ ಇದಕ್ಕೆ ಮಾಡೋಣ. ಕಮೆಂಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.